ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆಕ್ಚುಲಿ ಬೃಂದ ಅವ್ರಿಗೆ ನಾನು ಕೇಳ್ಬೇಕಂದ್ರೆ ನಿಮ್ಗೆ ಎಲ್ಲಾ ಮೂವೀಸ್ ಅಲ್ಲೂ ನಿಮ್ಗೆ ಒಳ್ಳೊಳ್ಳೆ ಸಾಂಗ್ಸ್ ಸಿಗುತ್ತೆ. ಸೊ ಏನಿದ್ ಸೀಕ್ರೆಟ್ ಅಂತ? ಸಾಂಗ್ಸ್ ಹಿಟ್ ಅವರೇ ಇನ್ಸ್ಪಿರೇಷನ್. ಅವ್ರನ್ನ ನೋಡ್ತಾರಲ್ಲ ಸೆಟ್ ಅಲ್ಲಿ, ಅವ್ರನ್ನ ಸೆಟ್ ಅಲ್ಲಿ ನೋಡಿ, ಫ್ರೇಮ್ ಅಲ್ಲಿ ನೋಡಿ, ಫೋಟೋ ಇಟ್ಕೊಂಡು ಬರೀತಾರೆ ಅಂತ. ಯಾಕಂದ್ರೆ ಎಲ್ಲಾ ಮೂವೀಸ್ ನೀವಿರೋ ಸಾಂಗ್ಸ್ ಹಿಟ್ ಆಗ್ತಾ ಬಂದಿದೆ, ಕೌಸಲ್ಯ ಇಂದ ಹಿಡಿದು ಇಲ್ಲಿ ತನಕ. ಸೊ ಏನಿದು ಹೇಗೆ? ಇಲ್ಲ, ಖುಷಿ ಆಗುತ್ತೆ. ಐ ಗೆಸ್ ಅಲ್ಲ ಹೇಗೆ ಅಂತ ಕೇಳಿದ್ರು, ನಿಮ್ಗೇನ್ ಅನ್ಸುತ್ತೆ ಅಂತೆಲ್ಲ ಕೇಳಿದ್ರು. ಐ ಗೆಸ್ ಫೋಟೋ ಗಿಡ ಕಳಿಸ್ತೀರಾ ರೈಟರ್ಗೆ? ನನ್ನ ಫೋಟೋ ನೋಡ್ಕೊಂಡು ಇನ್ಸ್ಪೈರ್ ಆಗಿ ಬರೀರಿ ಅಂತ? ಇಲ್ಲ, ಐ ಗೆಸ್ ಫಿಲ್ಮ್ ಮೇಕರ್ಸ್ ಅಲ್ಲ, ನನಗೂ ಆಕ್ಚುಲಿ ನೀವು ಹೇಳಿದಾಗ ನನಗೂ ಅನ್ಸ್ತಾ, ಹೌದು ಹೇಗೆ ನಿಮಗೆ ಮಾತ್ರ ಹೆಂಗ್ ಚೆನ್ನಾಗಿ ಬರೀತಾರೆ ಹಾಡನ್ನ ಅಂತ. ನನಗ್ ಮಾತ್ರ ಚೆನ್ನಾಗಿ ಬರೀತಾರೆ ಅಂತಲ್ಲ, ಬಟ್ ನೀವಿರೋ ಸಾಂಗ್ಸ್ ಎಲ್ಲ ಹಿಟ್ ಆಗುತ್ತೆ. ಥ್ಯಾಂಕ್ ಗಾಡ್ ಹಂಗೆ ಆಗಲಿ ಎಲ್ಲ ಮುಂದೆ ಕೂಡ. ಬಟ್ ಐ ಗೆಸ್ ಫಿಲ್ಮ್ ಮೇಕರ್ಸ್ ಯಾರ ಜೊತೆ ಕೆಲಸ ಮಾಡಿದ್ದೀನಲ್ಲ, ಅವರೆಲ್ಲ ತುಂಬಾ ಪ್ಯಾಷನೇಟ್ ಡೈರೆಕ್ಟರ್ಸ್, ಪ್ಯಾಷನೇಟ್ ಮ್ಯೂಸಿಕ್ ಡೈರೆಕ್ಟರ್ಸ್. ಅವ್ರು ಹೇಳ್ದಂಗೆ ಜುಡಾ ಸ್ಯಾಂಡಿ ಅವರು ಅಷ್ಟು ಬಿಸಿ ಮ್ಯೂಸಿಕ್ ಡೈರೆಕ್ಟರ್, ಬಟ್ ಸ್ಟಿಲ್ ಅವರ ಡೆಡಿಕೇಶನ್ ನಮ್ಮ ಸಿನಿಮಾಗೆ ಏನಿದೆ ಅಂತ ಅಪ್ಸರೆ ಅಂತ ಸಾಂಗ್ ಕೊಡಬೇಕು ಅಂತಂದರೆ, ಅಥವಾ ಮಿರಕಲ್ ಅಂತ ಸಾಂಗ್ ಕೊಡಬೇಕು ಅಂತಂದರೆ, ಅವರಿಗೆ ಆ ಸ್ಟೋರಿ ಮೇಲಾಗಿರಲಿ ಅಥವಾ ಅವರ ಆರ್ಟಿಸ್ಟ್ಗಳ ಮೇಲಾಗಿರಲಿ ಅದ್ರ ಮೇಲೆ ನಂಬಿಕೆ ಬರಬೇಕು. ಐ ಗೆಸ್ ಐವ್ ಬೀನ್ ಲಕ್ಕಿ ಆ್ಯಂಡ್ ಬ್ಲೆಸ್ಡ್ ಅಂಥ ಒಂದು ಟೀಮನ್ನು ಪಡ್ಕೊಳ್ಳೋದಕ್ಕೆ, ಅಂಥ ಒಂದು ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡೋದಕ್ಕೆ. ಐ ಗೆಸ್ ಐವ್ ಬೀನ್ ಲಕ್ಕಿ ಅಂತ ಅನ್ಸುತ್ತೆ. ಇನ್ನು ಒಳ್ಳೊಳ್ಳೆ ಸಾಂಗ್ಸ್ ಬರ್ಲಿ ನಿಮ್ ಕಡೆಯಿಂದ, ಫಿಂಗರ್ಸ್ ಕ್ರಾಸ್. ಇನ್ನು ದೀಕ್ಷಿತ್ ಅವರೇ, ನಮ್ಮ ಹೀರೋಯಿನ್ ಬಗ್ಗೆ ಏನ್ ಹೇಳ್ತೀರಾ ನೀವು? ಅಂದ್ರೆ ಫಸ್ಟ್ ಇಂಪ್ರೆಷನ್ ಹೆಂಗಿತ್ತು? ಸೊ ಹೋಗ್ತಾ ಹೋಗ್ತಾ ಹೆಂಗೆ ಆಸ್ ಅ ಕೋ ಸ್ಟಾರ್ ಹೆಂಗೆ ಬೃಂದ ಅವರು ಅಂತ? ಕಂಟ್ರೋಲಿಂಗ್, ವೆರಿ ಕಂಟ್ರೋಲಿಂಗ್. ಅಲ್ಲ, ನಾನು ಹೇಳ್ಕೊಟ್ಟಿದ್ದೆ. ಬೃಂದಾನ ನಾನು ಫಸ್ಟ್ ಸೆಟ್ಟಲ್ಲೇ ಮೀಟ್ ಮಾಡಿದ್ದು. ಅದಕ್ಕಿಂತ ಮುಂಚೆ ಒಂದು ಯಾವುದೋ ಈವೆಂಟಲ್ಲಿ ಮೀಟ್ ಮಾಡಿದ್ದೆ ಅಷ್ಟೇ. ಅದಾದಮೇಲೆ ಸೆಟ್ಟಲ್ಲೇ ಅವ್ರನ್ನ ಫಸ್ಟ್ ಟೈಮ್ ನಾನು ಮೀಟ್ ಮಾಡಿದ್ದು. ಐ ಆಲ್ವೇಸ್ ಫೀಲ್ ಇಟ್ ಟೇಕ್ಸ್ ಅ ಲಾಟ್. ಒಂದು ಹೆಣ್ಮಗುವಾಗಿ ಇಂಡಸ್ಟ್ರೀಲಿ ಮಲ್ಟಿಪಲ್ ಪ್ರಾಜೆಕ್ಟ್ಸಲ್ಲಿ ಕೆಲಸ ಮಾಡೋದಿದೆಯಲ್ಲ, ಇಟ್ ಟೇಕ್ಸ್ ಅ ಲಾಟ್ ಆಫ್ ಎಫರ್ಟ್ಸ್. ಆ್ಯಂಡ್ ಅದು ಕೂಡ ಒಂದು ಸೆಕ್ಯೂರ್ಡ್ ಜಾಬ್ನ ಬಿಟ್ಟು ಪ್ಯಾಷನ್ನ, ಸಿನಿಮಾ ಕನಸಿನ ಹಿಂದೆ ಆ ಕನಸಿನ ಹಾದಿನ ಹುಡ್ಕೊಂಡು ಹೊರಡೋದಿದೆಯಲ್ಲ, ಅದಕ್ಕೆ ತುಂಬ ಗಟ್ಸ್ ತೊಗೊಳುತ್ತೆ. ಆ್ಯಂಡ್ ಬೆಂಗಳೂರು ಅಂತ ಜಾಗದಲ್ಲಿ ಎಲ್ಲವನ್ನೂ ಒಬ್ಬರೇ ಸಂಭಾಳಿಸ್ಕೊಂಡು, ಪ್ರಾಬ್ಲಿ ಇವತ್ತಿಗೆ ಅವ್ರಿಗೆ ಟೀಮ್ ಇರ್ಬೋದು, ಬಟ್ ಅವ್ರು ಶುರು ಮಾಡಿದಾಗ ಇನಿಷಿಯಲ್ ಡೇಸಲ್ಲಿ ಐ ನೋ, ನಾನು ಶುರು ಮಾಡಿದಾಗ ನಮಗೆ ಎಷ್ಟು ಕಷ್ಟ ಇರುತ್ತೋ ಮೋಸ್ಟ್ಲಿ ಹೆಣ್ಮಕ್ಳಿಗೆ ಇನ್ನೂ ಅದ್ರ 10% ಜಾಸ್ತಿ ಕಷ್ಟ ಇರುತ್ತೆ. ಸೊ ಅದನ್ನೆಲ್ಲ ನಿಭಾಯಿಸ್ಕೊಂಡು ಇವತ್ತು ಇಷ್ಟು ಸಿನಿಮಾಗಳು ಮಾಡ್ತಾ ಇಲ್ಲಿ ನಿಂತಿದ್ದಾರೆ ಅಂದರೆ ಐ ಫೀಲ್ ವೆರಿ ಪ್ರೌಡ್ ಆಫ್ ಹರ್. ಆ್ಯಂಡ್ ಆಲ್ಸೋ ವೆನ್ ಇಟ್ ಕಮ್ಸ್ ಟು ಕ್ಯಾರೆಕ್ಟರ್ ವೈಸ್ ಆಗಿರ್ಬೋದು ಅಥವಾ ಆ್ಯಕ್ಟಿಂಗ್ ವೈಸ್ ಅಂತ ಆಗಿದ್ದಾಗ, ಶೀಲ್ ಆಲ್ವೇಸ್ ಫೋಕಸ್ಡ್ ಆನ್ ಏನು ಬೆಟರ್ ಮಾಡ್ಬೋದು, ಏನು ಬೆಸ್ಟ್ ಮಾಡ್ಬೋದು. ಐ ಥಿಂಕ್ ಐ ಶುಡ್ ಟೆಲ್ ದಿಸ್. ಬೃಂದಾ ಅವ್ರನ್ನ ನಾನು ನಮ್ಮ ಮಿರಾಕಲ್ ರಿಹರ್ಸಲ್ ಟೈಮಲ್ಲೇ ನೋಡ್ತಾ ಇದ್ದೆ. ಯಾವುದೋ ಒಂದು ಸ್ಟೆಪ್ಪು ಅಥವಾ ಏನೋ ಒಂದು ಬರಲ್ಲ, ಅದು ಸರಿಯಾಗಿ ಬರ್ತಾ ಇಲ್ಲ ಅಂತಂದರೆ ಅವ್ರು ಅಲ್ಲಿಗೆ ಬಿಡೋಲ್ಲ, ಅದನ್ನು ಮಾಡ್ತಾನೆ ಇರ್ತಾರೆ. ಅಂದರೆ ನಾವು ರಿಹರ್ಸಲ್ ಮಾಡೋ ಮಧ್ಯದಲ್ಲೂ ಎಲ್ಲೋ ಒಂದು ಕಡೆ ಬ್ರೇಕ್ ತೊಗೊಂಡು ಒಂದು 2 ನಿಮಿಷ ಕೂರೋಣ ಅಂತಂದ್ರೂ ಇವ್ರು ಮಾಡ್ತಾನೆ ಇರ್ತಾರೆ. ನನಗೆ ಯಾವಾಗಲೂ ಈ ಥರ ಕೋ-ಆರ್ಟಿಸ್ಟ್ಗಳು ಬಹಳ ಇಷ್ಟ ಆಗ್ತಾರೆ, ಬಿಕಾಸ್ ದೇ ಇನ್ಸ್ಪೈರ್ ಅಸ್. ಗಾಡ್ ಬ್ಲೆಸ್. ದೀಕ್ಷಿತ್ ಶೆಟ್ಟಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನಿಮ್ಗೆ ಏನಿಸ್ತು ಫಸ್ಟ್ ಇಂಪ್ರೆಷನ್? ಈಗ ಅವ್ರು ಹೊಗಳಿದ್ರು ಅಂತ ನೀವು ಹೋಗ್ಲೇಬೇಕು ಅಂತ ಏನಿಲ್ಲ? ಇಲ್ಲ, ಅದು ಅಲ್ಲ, ವಿ ಕ್ಯಾನ್ ಓಪನ್ ಒನ್ ಮ್ಯೂಚುವಲ್ ಅಪ್ರಿಸಿಯೇಷನ್ ಕ್ಲಬ್. ದೀಕ್ಷಿತ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಒಂದು ಟಿಪ್ಪಣಿ ಬರೀಬೋದು ಆಕ್ಚುಲಿ. ಅಷ್ಟು ಲೈಕ್ ಐ ಗೆಸ್ ಅವರಲ್ಲಿ ಬರೇ ಏನು ಹೇಳಿ, ಸಿನಿಮಾ ಬಿಟ್ರೆ ಅವ್ರಿಗೆ ಮತ್ತೇನು ಇಲ್ಲ ಅಂತ ಅನ್ಸುತ್ತೆ ಲೈಫಲ್ಲಿ. ಅದೇ ಒಂದು ಹುಚ್ಚು ತರ ಆ ಥರ. ಆ್ಯಂಡ್ ಅವ್ರೇನು ಹೇಳ್ತಾ ಇದ್ರು, ಇಲ್ಲ ಇವರು ತುಂಬ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರಲ್ಲ, ಅವ್ರು ಆ್ಯಕ್ಚುಲಿ ಅದಕ್ಕಿಂತ ಮುಂಚಿನ ಅವ್ರ ಕೆಲಸನ ನೋಡಿ ನಾನು ಹೆದರ್ಕೊಂಡು ಅಷ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಒಬ್ರಿಗೊಬ್ರು ಇನ್ಸ್ಪೈರ್ ಆಗಿದ್ದೀರಾ? ನಾನು ಇನ್ಫ್ಯಾಕ್ಟ್ ಅವ್ರು ಬರೋಕ್ಕಿಂತ ಮುಂಚೆ ನಾನು ಟೀಮಿಗೆ ಫೋನ್ ಮಾಡಿಬಿಟ್ಟು, ಇಲ್ಲ ದೀಕ್ಷಿತ್ ಯಾವಾಗ ಬರ್ತಾರಲ್ಲ, ಇವತ್ತು ಬರ್ತಾರೆ ಅಂತಂದ್ರೆ ನಾನು 3 ದಿನದ ಹಿಂದೆ ಪ್ರಾಕ್ಟೀಸ್ ಮಾಡ್ತೀನಿ ಅಂತ. ಅವ್ರಿಗೆ ಗೊತ್ತಿದೆಯೋ ಇಲ್ಲೋ, ನಾನು 3 ದಿನದ ಹಿಂದೆ ಪ್ರಾಕ್ಟೀಸ್ ಶುರು ಮಾಡಿದ್ದೀನಿ, ಜಸ್ಟ್ ಸೋ ದಟ್ ಅವರ ಟ್ಯಾಲೆಂಟಿಗೆ ನಾನು ಅಲ್ಲಿ ಹೋಗಿ ನಿಲ್ಲೋಣ ಅಂತ, ಅಟ್ಲೀಸ್ಟ್ 3 ದಿನದಲ್ಲಿ. ದಟ್ ಈಸ್ ಟ್ರೂ. ಸೊ ಐ ವಾಸ್ already very motivated that I'm working with an actor like Dikshit Shetty, because ಅವ್ರ ಬಗ್ಗೆ ಎಲ್ಲೇ ನಾನು ಏನೇ ಕೇಳ್ಪಟ್ರು ಅದು ಯಾವತ್ತೂ ತುಂಬಾ ಹಾರ್ಡ್ ವರ್ಕಿಂಗ್, ತುಂಬಾ ಟ್ಯಾಲೆಂಟೆಡ್, ಒಳ್ಳೆ ಆಕ್ಟರ್ ಅವರು, ನಿಮ್ಗೆ ಒಳ್ಳೆ ಅಪಾರ್ಚುನಿಟಿ ಅಂತ ಹೇಳ್ತಾರೆ. ಅವರಿಗೂ ಪರ್ಸ್ನಲಿ ಕೂಡ ಹೇಳಿದ್ದೀನಿ. ಏನಾಗ್ತಾ ಇತ್ತು ಗೊತ್ತಾ, ಆಕ್ಚುಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು, ಅದು ಸುಳ್ಳಲ್ಲ ಅಂತ ಹೇಳೋದಕ್ಕೆ.
ನಾನು ಯಾವುದೇ ನರೇಶನಿಗೆ ಹೋಗಲಿ, ಯಾವುದೇ ಡೈರೆಕ್ಟರ್ಸ್ ನಂಗೆ ಫೋನ್ ಮಾಡಲಿ, ಯಾವುದೇ ಪ್ರೊಡಕ್ಷನ್ ಹೌಸಿಂದ ಕಾಲ್ ಬರಲಿ, ಅವರು ಮೇಡಮ್ ಹಿಂಗೊಂದು ಸಿನಿಮಾ ಮಾಡ್ತಾ ಇದ್ದೀವಿ, ನರೇಶನ್ ಎಲ್ಲ ಕೊಡ್ತಾಯಿದ್ರು, ಮತ್ತು ಹೀರೋ ಯಾರು, ದೀಕ್ಷಿತ್ ಶೆಟ್ಟಿನ ಕನ್ಸಿಡರ್ ಮಾಡ್ತಾ ಇದೀವಿ ಅಥವಾ ದೀಕ್ಷಿತ್ ಶೆಟ್ಟಿ ಜೊತೆಗೆ ಆಲ್ರೆಡಿ ಮಾತಾಡಿದೀವಿ, ಹೀಗೆ ಬರ್ತಾ ಇತ್ತು. ಅಷ್ಟೊಂದು ಕ್ರಿಯೇಟಿವ್ ಮೈಂಡ್ಗಳು ಒಬ್ಬರ ಜೊತೆಗೇನೆ ಕೆಲಸ ಮಾಡಬೇಕು ಅಂತ ಅನ್ಕೊಂತಿದ್ದಾರೆ ಅಂತಂದ್ರೆ ಅವರು ಅಲ್ಲಿ ತನಕದ ಜರ್ನಿಯನ್ನ ಎಷ್ಟು ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಅವ್ರ ಜೊತೆ ಐ ಗೆಸ್ ಕೆಲಸ ಮಾಡ್ತಿದ್ದಾಗ ನಂಗೆ ಇದು ರಿಯಲೈಸ್ ಆಯ್ತು, ವೈ ದೀಕ್ಷಿತ್ ಶೆಟ್ಟಿ ಈಸ್ ದೀಕ್ಷಿತ್ ಶೆಟ್ಟಿ ಟುಡೇ. ಬಿಕಾಸ್ ಅವರು ಅಷ್ಟು ಹಾರ್ಡ್ ವರ್ಕಿಂಗ್. ಆ್ಯಂಡ್ ನಾನು ಹೇಳ್ದಂಗೆ ಅವ್ರಿಗೆ ಸಿನಿಮಾ ಬಿಟ್ಟರೆ ಮತ್ತೆ ಏನೂ ಗೊತ್ತಿಲ್ಲ. ಅವರು ಸೆಟ್ಟಿಗೆ ಬಂದರು ಅಂತಂದರೆ ತಮ್ಮ ಲೈನ್ಸ್ ಬಗ್ಗೆ, ತಮ್ಮ ಸ್ಕ್ರಿಪ್ಟ್ ಬಗ್ಗೆ, ಅಥವಾ ಆ ಸೀನನ್ನು ಹೆಂಗೆ ಬೆಟರ್ ಮಾಡ್ಬೋದು. ಆ್ಯಂಡ್ ಹೀ ಹಿಮ್ಸೆಲ್ಫ್, ಐ ಡೋಂಟ್ ನೋ, ಪ್ಲೀಸ್ ಗಿವ್ ಮಿ ದ ಲಿಬರ್ಟಿ ಟು ಟೆಲ್ ದಿಸ್. ಅವ್ರು ಆ್ಯಕ್ಚುಲಿ ಒಂದು ಆ್ಯಕ್ಟಿಂಗ್ ಸ್ಕೂಲಲ್ಲಿ ಟೀಚ್ ಮಾಡ್ತಾರೆ, ಕಲಿಸ್ತಾರೆ ಆ್ಯಕ್ಟಿಂಗನ್ನು. ಹಾಂ, ಬಟ್ ಅವ್ರು ಸೆಟ್ಟಿಗೆ ಬಂದು ಹೇಗಿರ್ತಾ ಇದ್ರು ಅಂತಂದರೆ, ಈವನ್ ನಮ್ಮ ಸೆಟ್ಟಲ್ಲಿ ಅವ್ರು ಹೇಳಂಗೆ ತುಂಬ ಜನ ಆರ್ಟಿಸ್ಟ್ಗಳಿದ್ದಾರೆ, ಒಂದು 30-35 ಜನ ಆರ್ಟಿಸ್ಟ್ಗಳಿದ್ದಾರೆ. ಒಂದು ಚಿಕ್ಕ ಮಗುವಿಂದ ಹಿಡಿದು 70 ವರ್ಷದ ಅಜ್ಜನ ತನಕ ನಮ್ಮ ಸೆಟ್ಟಲ್ಲಿದ್ದರು. ಆ್ಯಂಡ್ ಅವರು ಯಾರ ಹತ್ರನೂ ಫೀಡ್ಬ್ಯಾಕ್ ಕೇಳೋದಕ್ಕೆ ಮುಜುಗರ ಮಾಡ್ಕೊಳ್ಳಲ್ಲ. ಒಂದು ಸೀನ್ ಆದಮೇಲೆ ಏನು ಚೆನ್ನಾಗಿ ಬಂತಾ, ವರ್ಕ್ ಆಗ್ತಾ ಇದೆಯಾ, ಕಾಮಿಡಿ ವರ್ಕ್ ಆಯ್ತಾ, ನಗು ಬಂತಾ, ಇವನ್ ಮಗುಗಾಗ್ಲಿ ಅಥವಾ ದೊಡ್ಡ ಅಜ್ಜಂಗಾಗ್ಲಿ ಎಲ್ಲರಿಗೂ ಆ ಫೀಡ್ಬ್ಯಾಕ್ ತಗೊಳ್ಳೋ ಒಂದು ಮನೋಭಾವ ಇದೆ ಅಲ್ಲ, ದ್ಯಾಟ್ ಓನ್ಲಿ ಶೋಸ್ ವಾಟ್ ಆನ್ ಆಕ್ಟರ್ ಹಿ ಈಸ್ ಆ್ಯಂಡ್ ಹೌ ಮಚ್ ರೆಸ್ಪೆಕ್ಟ್ ಹಿ ಗಿವ್ಸ್ ಫಾರ್ ಹಿಸ್ ಕ್ರಾಫ್ಟ್. ಅಂದ್ರೆ ಅವ್ರಿಗೆ ಕೆಲಸ ಚೆನ್ನಾಗಾದ್ರೆ ಆಯ್ತು, ಆ ಸಿನಿಮಾ ಚೆನ್ನಾಗಿ ಬಂದ್ರೆ ಆಯ್ತು, ಸೀನ್ ವರ್ಕ್ ಆದ್ರೆ ಆಯ್ತು. ಅಂಡ್ ಅಂಥವ್ರ ಜೊತೆ ಕೆಲಸ ಮಾಡುವಾಗ ಐ ಗೆಸ್ ನನಗೆ ಕೂಡ ತುಂಬಾನೇ ಅಂದ್ರೆ ಇಲ್ಲ ನಾನು ಇನ್ನು ಚೆನ್ನಾಗಿ ಮಾಡಬೇಕು, ಮೋಟಿವೇಶನ್ ಬರುತ್ತೆ. ನಾನು ಇನ್ನೊಂದು ಸೆಟ್ಟಿಗೆ ಹೋದಾಗ ಲೈಕ್ ಹೀಗೆ ಇರ್ಬೇಕು, ನಾನು ಎಷ್ಟು ಡೆಡಿಕೇಶನ್ ಇಂದ ಕೆಲಸ ಮಾಡಬೇಕು ಅನ್ನೋ ಮೋಟಿವೇಶನ್ ಬರುತ್ತೆ. ಈ ವಿಡಿಯೋ ಕ್ಲಿಪ್ನ ಕಟ್ ಮಾಡಿ ನಂಗೆ ಕೊಡಿ, ನಾನು ಸೋಷಿಯಲ್ ಮೀಡಿಯಾ ಪೇಜಸ್ ಎಲ್ಲ ಪಾಸಿಟಿವ್